ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಕೇಳಿ ಬಂದಿರುವಂತಹ ಭೂ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಭೂ ದಾಖಲೆಗಳ ಜಂಟಿ ಸಮಿತಿಯ ನಿರ್ದೇಶಕರು ತನಿಖೆಗೆ ಇಳಿಯಲಿದ್ದಾರೆ. ಸಚಿವರ ಒಡೆತನದ ಕಾರ್ಖಾನೆ ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡಿದೆ ಎನ್ನುವಂತಹ ಆರೋಪ ಕೇಳಿಬಂದಿರೋದು. ನಾಳೆ ಜಂಟಿ ನಿರ್ದೇಶಕರ ನೇತೃತ್ವದಲ್ಲಿ ಭೂ ದಾಖಲೆಗಳ ತನಿಖೆ ನಡೆಯುತ್ತೆ. ಶಾಮನೂರು ಶುಗರ್ಸ್ ಬಳಿಯ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಸಚಿವರು. ಭೂ ಕಬಳಿಕೆ ಆಗಿದ್ದಕ್ಕೆ ಸಾಕ್ಷ್ಯವನ್ನ ನೀಡ್ತೀನಿ ನಾನು ಅಂತ ಹೇಳಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಹೇಳಿದ್ದಾರೆ. ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ಕೊಡುವಂತೆ ಈಗಾಗಲೇ ಸಿಎಸ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೋಮವಾರ ತನಿಖಾ ತಂಡ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಯಾವ ರೀತಿ ಅವರು ಹಳ್ಳವನ್ನು ಮುಚ್ಚಿದ್ದ ಹಳ್ಳವನ್ನು ತೆಗಿಲಿಕ್ಕೆ ಹೋದರು. ನಿಮಗೆ ಗೊತ್ತಿರಲಿ, ಒಂದು ವರ್ಷದ ಕೆಳಗೆ ಸದನದಲ್ಲಿ ಪ್ರಶ್ನೆ ಹಾಕಿದಾಗ ಈ ಹಳ್ಳ ಮುಚ್ಚಿದ್ದನ್ನು ಸದನಕ್ಕೆ ಉತ್ತರ ಕೊಡೋ ಸಂದರ್ಭದಲ್ಲಿ 16 ಲಕ್ಷ ಖರ್ಚು ಮಾಡಿ ಮತ್ತೆ ಹಳ್ಳ ಮಾಡಿದರು. ಸದನದ ಉತ್ತರ ಸಂಜೆ ಉತ್ತರ ಕೊಟ್ಟರು, ರಾತ್ರಿ ಮತ್ತೆ ಅದನ್ನು ಮುಚ್ಚಿದ್ರು, ಮತ್ತೀಗ ತೆಗಿತಾ ಇದ್ದಾರೆ. ಉಚ್ಚನಾಯಿ ಮಾಡೋ ಕೆಲಸ ಮಾಡಿಬಿಟ್ಟಿದ್ದೀನಿ ಅವ್ರಿಗೆ. ತೆಗಿಬೇಕು ಮುಚ್ಚಬೇಕು, ತೆಗಿಬೇಕು ಮುಚ್ಚಬೇಕು. ಒಂದು ಗೊತ್ತಿರಲಿ, ಇವತ್ತು ದೊಡ್ಡ ನಗರಗಳು ಭಾಳಷ್ಟು ಅನಾಹುತ ಆಗ್ತಾ ಇರ್ತಕ್ಕಂಥದ್ದು ರಾಜಕಾಲುವೆಯನ್ನು ಮುಚ್ಚಿ. ನಾವೆಲ್ಲರೂ ನೆನಪಿಟ್ಕೋಬೇಕು. ಇವರು ರಾಜಕಾಲುವೆ ಯಾಕೆ ಮುಚ್ತಾರೆ, ಇವರು ಹಳ್ಳ ಯಾಕೆ ಮುಚ್ತಾರೆ ಇವರು ಶ್ರೀಮಂತರು ಅಂದರೆ, ಆ ಹಳ್ಳ ಮುಚ್ಚಿದಾಗ ನೀರು ಎಲ್ಲಿ ಮುಚ್ಚಿರ್ತಾರೋ ಅದು ಹಿಂದಿರ್ತಕ್ಕಂಥ ಜಮೀನುಗಳಲ್ಲಿ ನೀರು ನಿಲ್ಲತ್ತೆ. ಅಲ್ಲಿರ್ತಕ್ಕಂಥದ್ದೆಲ್ಲ ಬಡವರ ಜಮೀನು. ಒಂದು ವರ್ಷ ತೊಂದರೆ ಆದರೆ 1-2 ಎಕರೆ ಇರೋ ರೈತ ಬದುಕೋಕ್ಕಾಗಲ್ಲ. ಆವಾಗ ಅವ್ರೇನು ಮಾಡ್ತಾರೆ, ಸಾಕಾಗಿ ಇವ್ರು ಕೇಳಿದ ರೇಟಿಗೆ ಕೊಟ್ಟು ಅವ್ರು ಓಡೋಗ್ತಾರೆ. ಇದು ಇವ್ರ ದುರುದ್ದೇಶ. ಹಳ್ಳ ಮುಚ್ಚತಕ್ಕಂಥದ್ದು ಯಾಕೆ ಅಂದರೆ, ಹಳ್ಳದ ಹಿಂಭಾಗದ ಜಮೀನ್ದಾರರು ಸುಮ್ಮನೆ ಕೊಟ್ಟು ಹೋಗ್ಬೇಕು ಇವ್ರಿಗೆ. ಇವ್ರ ಇಂಟೆನ್ಷನ್ನು, ಸ್ವಾಮಿ 2-2.5 ಸಾವಿರ ಎಕರೆ ಇದೆ, ಯಾವುದಕ್ಕೆ ಬೇಕು? ಒಂದು ಶುಗರ್ ಫ್ಯಾಕ್ಟ್ರಿ, ಒಂದು ಡಿಸ್ಟಿಲರಿಗೆ ಎಷ್ಟು ಬೇಕು ಸ್ವಾಮಿ? ಅದು ಎಂಥ ದುರಾಸೆ! ರೈತರಿಗೆ ಹಿಂಸೆ ಮಾಡಿ, ಬಡ ರೈತರಿಗೆ ಹಿಂಸೆ ಮಾಡಿ, ಅವ್ರ ಜಮೀನುಗಳನ್ನ ನೀರು ನಿಲ್ಲಿಸಿ ತಿಳಿದಿದ್ದ ರೇಟಿಗೆ ಅವ್ರು ತಗೊಳ್ಳೋಂಥ ದುಷ್ಟತನ ಬಂದಿದೆ ಅಲ್ಲ. ಈ ಹಣದ ಆಸೆ, ಜಮೀನಿನ ಆಸೆ ಜಮೀನಿನ ಹಣದ ಹುಚ್ಚಿಡ್ದಿದೆ ಅಲ್ಲ, ಹುಚ್ಚನಾಯಿಗೆ, ಅದನ್ನು ಬಿಡಿಸ್ಬೇಕಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾ ಹೋಗ್ತಾರೆ. ಮಹದೇವ್, ಶಾಸಕ ಬಿಪಿ ಹರೀಶ್ ನನ್ನ ಬಳಿ ಸಾಕ್ಷಿಗಳಿದ್ದಾವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಏನು ಸಾಕ್ಷಿ ಇದೆ ಸಚಿವರ ವಿರುದ್ಧದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ? ಏನು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಒಂದು ಗಂಭೀರ ಭೂ ಕಬಳಿಕೆ ಆರೋಪ ಕೇಳಿ ಬಂದಿರುವಂತದ್ದು. ಅದನ್ನ ಬಿಜೆಪಿ ಶಾಸಕರಂತ ಬಿಪಿ ಹರೀಶ್ ಅವರ ಆರೋಪವನ್ನ ಮಾಡಿದ್ರು. ಸರ್ವರಲ್ಲೂ ಕೂಡ ಬಗ್ಗೆ ದನಿಯನ್ನು ಕೂಡ ಎತ್ತಿದ್ರು. ಈ ಬಗ್ಗೆ ಸಾಕಷ್ಟು ತನಿಖೆ ಮಾಡಬೇಕು ಅಂತ ಹೇಳಿ ಹಿಂದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಇಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಕೂಡ ಪತ್ರ ಬರೆದಿದ್ರು. ದಾವಣಗೆರೆ ಜಿಲ್ಲಾಧಿಕಾರಿ ಆಗಿರ್ಬೋದು, ಮತ್ತೆ ವಿಜಯನಗರ ಜಿಲ್ಲಾಧಿಕಾರಿಗೂ ಪತ್ರ ಬರೆದಾಗ ಅಲ್ಲಿ ಯಾವುದೇ ರೀತಿ ಭೂ ಅಕ್ರಮ ಆಗಿಲ್ಲ ಅಂತ ಹೇಳಿ ಅವರು ವರದಿಯನ್ನು ಕೂಡ ಸರ್ಕಾರಕ್ಕೆ ಕೊಡುವಂತ ಕೆಲಸವನ್ನು ಮಾಡಿದ್ರು. ಈಗ ಅಂದ್ರೆ ತನಿಖೆಯನ್ನ ಮಾಡುವಂತ ಸಮಯದಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರಿಂದ ಏನು ಮಾಹಿತಿ ಪಡೆದೆ ಏಕಾಏಕಿ ಅವರೇ ಒಂದು ತನಿಖೆಯನ್ನು ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಹುರುಳಿಲ್ಲ, ಈ ತನಿಖೆಯಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇಲ್ಲ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಾಗ ಅವರು ನೇರವಾಗಿ ಭೂ ದಾಖಲೆ ಇಲಾಖೆಗೆ ಒಂದು ಪತ್ರವನ್ನ ಅಂದ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪತ್ರವನ್ನ ಬರೆದು ಈಗಾಗಲೇ ನೇರವಾಗಿ ಈ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಜಂಟಿ ಸಮಿತಿಯನ್ನು ಕೂಡ ಈಗಾಗಲೇ ರಚನೆ ಮಾಡಿದ್ದಾರೆ. ಅಂದ್ರೆ ಶಾಸಕರ ಬಳಿ ಇರುವ ದಾಖಲೆ ಏನಂತಂದ್ರೆ, ಈಗಾಗಲೇ ಅರಣ್ಯ ಒತ್ತುವರಿಯಾದಂತ ಅವ್ರ ದಾಖಲೆ ಎಷ್ಟಿದೆ, ಸಚಿವರು ಕಾರ್ಖಾನೆಗೆ ಸೇರುವಂತ ದಾಖಲೆ ಎಷ್ಟಿದೆ, ಅವರ ಭೂ ದಾಖಲೆ ಎಷ್ಟಿದೆ, ಅದನ್ನು ಹೊರತುಪಡಿಸಿ ಸರ್ಕಾರದ್ದು ಮತ್ತು ಅರಣ್ಯ ಪ್ರದೇಶ ಅವರು ಒತ್ತುವರಿ ಮಾಡೋದಕ್ಕೆ ಅವ್ರ ಕಡೆ ಸಾಕ್ಷಿಗಳನ್ನ ಇಟ್ಕೊಂಡಿದ್ದಾರೆ. ಈ ಬಗ್ಗೆ ಸ್ಥಳದಲ್ಲೂ ಕೂಡ ಸರ್ಕಾರದ ಗಮನವನ್ನು ಸೆಳೆಯುವಂತ ಕೆಲಸವನ್ನು ಮಾಡಿದಾಗ ಕೂಡ ಸಚಿವರು ಕೂಡ ಒಪ್ಕೊಂಡಿದ್ರು. ಹೌದು, ಅದು ಒತ್ತುವರಿ ಆಗಿದೆ, ಅದನ್ನ ಬಿಡಿಸುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಇವೆಲ್ಲ ಸಾಕ್ಷಿಗಳನ್ನ ಇಟ್ಕೊಂಡು ನೇರವಾಗಿ ಅವರೇ ಏನು ತನಿಖೆ ನಡೆಯುತ್ತೆ ಆ ಜಾಗಕ್ಕೆ ಹೋಗ್ತಾರೆ. ಯಾವ್ದು ದಾಖಲೆ ಅಂದ್ರೆ ಕಾರ್ಖಾನೆಯ ಭೂಮಿ ಎಷ್ಟಿದೆ, ಈಗ ಅರಣ್ಯ ಪ್ರದೇಶ ಆಗಿರ್ಬೋದು, ಮತ್ತೆ ಕಂದಾಯ ಭೂಮಿ ಆಗಿರ್ಬೋದು, ಇದನ್ನ ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆ ಎಲ್ಲ ದಾಖಲೆಗಳನ್ನ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. 1 ತಿಂಗಳಲ್ಲಿ ಸರ್ಕಾರಕ್ಕೆ ವರದಿ ಕೊಡ್ಬೇಕು ಅಂತ ಹೇಳಿದರೆ ಈ ಭೂ ಕಬಳಿಕೆ ಆರೋಪ ಸಚಿವರಿಗೆ ಸಂಕಷ್ಟ ತಂದು ಒಡ್ಡುತ್ತಾ ಅಂತ ಕಾದು ಮತ್ತು ಶಾಸಕರ ಬಳಿ ದಾಖಲೆ ಏನಿದೆ ಅದೆಲ್ಲವೂ ಸತ್ಯಾಂಶದಿಂದ ಕೂಡಿದಿಲ್ಲ ಅಥವಾ ನೇರ ಬರೀ ರಾಜಕೀಯ ಆರೋಪನ
ಈ ತನಿಖೆಯ ನಂತರನೇ ಗೊತ್ತಾಗುತ್ತೆ ವಿದ್ಯಾ. ಥ್ಯಾಂಕ್ ಯು ಮಹದೇವ್ ತಮ್ಮೆಲ್ಲ ಡೀಟೇಲ್ಸ್ಗೆ.